ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತು RCB ವರ್ಸಸ್ SRH ಅಂದರೆ ಬೆಂಗಳೂರು ವರ್ಸಸ್ ಹೈದರಾಬಾದ್ ಮ್ಯಾಚು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸ್ನೇಹಿತರೆ ಪಾತಾಳಮುಖಿಯಾಗಿರುವಂತಹ ನಮ್ಮ ಬೆಂಗಳೂರು ತಂಡಕ್ಕೆ ಇವತ್ತ ಏನಾದರೂ ಎನರ್ಜಿ ಬೂಸ್ಟ್ ಸಿಗುತ್ತಾ ನೋಡಬೇಕು ಸ್ನೇಹಿತರೆ. ಯಾಕಪ್ಪ ಅಂತಂದರೆ SRH ತಂಡ ಕೂಡ ಏನಂತ ದುರ್ಬಲ ತಂಡ ಏನಲ್ಲ ನೋಡಿ. SRH ತಂಡದಲ್ಲಿ ಬಹು ಸಂಖ್ಯಾತ ಒಬ್ಬ ಬ್ಯಾಟ್ಸ್ಮನ್ಗಳ ಬಲ ಇದೆ ನೋಡಿ. ಎನ್ರಿಚ್ ಕ್ಲಾಸಿನ್ ತುಂಬ ಒಳ್ಳೆಯ ಬ್ಯಾಟ್ಸ್ಮನ್ ಮತ್ತು ಬಡಿ ಆಟಗಾರ ಇರೋದ್ರಿಂದ RCBಗೆ ಸ್ವಲ್ಪ ಹೆದರಿಕೆನೇ ಇದೆ ಸ್ನೇಹಿತರೆ. ಮತ್ತು ಅಭಿಷೇಕ್ ಶರ್ಮಾ ಮತ್ತು ಇನ್ನೂ ಅನೇಕ ಇವರು ಅಬ್ದುಲ್ ಸಮದ್, ನಿತೀಶ್ ಕುಮಾರ್ ರೆಡ್ಡಿ ಈ ತರಹದ ಬ್ಯಾಟ್ಸ್ಮನ್ ನಮ್ಮ RCB ತಂಡದ ದುರ್ಬಲ ಬೌಲಿಂಗ್ಗೆ ತುಂಬ ಚೆನ್ನಾಗಿ ದಾಳಿ ಮಾಡಿಬಿಡ್ತಾರೇನೋ ಅನ್ನೋ ಒಂದು ಭಯ ಒಂದು ಕಡೆ ಕಾಡ್ತಾ ಹೋಗುತ್ತೆ. ಆದರೆ ನಮ್ಮ RCB ಕಡೆ ಬ್ಯಾಟಿಂಗೂ ಕೂಡ ಅಂತ ಹೇಳ್ಕೊಳ್ಳೋ ರೀತಿ ಇಲ್ಲ. ವಿರಾಟ್ ಕೊಹ್ಲಿ, ಫಾಫ್ ಡು ಪ್ಲೆಸಿಸ್ ಕೂಡ ಅಂತ ಒಳ್ಳೆ ಪ್ರದರ್ಶನ ತೋರಿಲ್ಲ. ವಿರಾಟ್ ಕೊಹ್ಲಿನೇ ಚೆನ್ನಾಗಿ ಪ್ರದರ್ಶನ ತೋರಿರೋದು. ರಜತ್ ಪಟ್ಟಿದಾರ್ ಈಗ ಸ್ವಲ್ಪ ಫಾರ್ಮಿಗೆ ಬಂದಿದ್ದಾರೆ, ಆ ಫಾರ್ಮ್ ಹಂಗೆ ಕಂಟಿನ್ಯೂ ಮಾಡಬೇಕು. ಹೀಗಿದೆ ಸ್ನೇಹಿತರೆ. ಈ ಒಂದು ಮ್ಯಾಚ್ನಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋದಾದರೆ ನನಗೆ ಯಾಕೋ ಗೊತ್ತಿಲ್ಲ ರೀ. RCB ಪದೇ ಪದೇ ವೀಕ್ ಟೀಮ್ ಆದರೂ ಕೂಡ 5 ಮ್ಯಾಚು ಸೋತಿದ್ರೂ ಕೂಡ ನನಗನ್ನಿಸ್ತಾ ಇದೆ RCB ಇವತ್ತು ಗೆಲ್ತಾರೆ ಅಂತ. ಇವತ್ತ ಗೆದ್ದರೆ RCBಗೆ ಒಂದು ಮರ್ಯಾದೆ ಉಳಿಯುತ್ತೆ. ಯಾಕಪ್ಪ ಅಂದರೆ ಪದೇ ಪದೇ ಸೋತಿರುವಂತಹ ಡೆಲ್ಲಿ ಕೂಡ ಕಂಬ್ಯಾಕ್ ಮಾಡಿಬಿಟ್ರು. RCB ಕೂಡ ಕಂಬ್ಯಾಕ್ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಮತ್ತು ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಾದರೆ ಸ್ವಲ್ಪ ಮೇಲುಗೈಯೇ ಸಾಧಿಸಿದೆ SRH ವಿರುದ್ಧ. ಟೋಟಲ್ಲು ನಮ್ಮ ಬೆಂಗಳೂರಲ್ಲಿ SRH ವರ್ಸಸ್ SRH ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 8 ಮ್ಯಾಚ್ ಆಗಿದೆ. 8 ಮ್ಯಾಚಲ್ಲಿ 5 ಮ್ಯಾಚು ಬೆಂಗಳೂರು ಗೆದ್ದಿದೆ, 2 ಮ್ಯಾಚು SRH ಗೆದ್ದಿದೆ, 1 ನೋ ರಿಸಲ್ಟ್ ಆಗಿದೆ ಸ್ನೇಹಿತರೆ. ಈಗಿರುವಾಗ ಸ್ವಲ್ಪ SRH ವಿರುದ್ಧ ಏನಂತಾರೆ ಒಂದು ಭರವಸೆ ಇಟ್ಕೊಳ್ಬೋದು ಇವತ್ತ ಅಂತ ನನಗನ್ನಿಸ್ತಾ ಇದೆ. ನಾನು RCB ಬ್ಯಾಟಿಂಗ್ ವಿಭಾಗಕ್ಕೆ ಬಂದರೆ ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚ್ ಆಡಿಲ್ಲ, ಈ ಮ್ಯಾಚು ಆಡಬೇಕು ವಿರಾಟ್ ಕೊಹ್ಲಿ. ಯಾಕಪ್ಪ ಅಂದರೆ ಅಂಥ ಲೋಯರ್ ಆರ್ಡ್ರಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ಗಳಿಲ್ಲ. ಮತ್ತು ರಜತ್ ಪಟ್ಟಿದಾರ್ ತಮ್ಮ ಫಾರ್ಮನ್ನು ಮುಂದುವರಿಸ್ಕೊಂಡು ಹೋಗಲೇಬೇಕು. ಯಾಕೆ ಅಂತಂದರೆ ಈಗಾಗಲೇ ರಜತ್ ಪಟ್ಟಿದಾರ್ನ ಯಾಕೆ ಹಾಕ್ಕೋತೀರಾ ಅಂತ ನಾನು ಕೂಡ ಹೇಳಿದ್ದೆ. ಯಾಕಂದರೆ ಬೇಜಾರಾಗಿಬಿಡುತ್ತೆ ಜನಗಳಿಗೂ ಕೂಡ ಅವ್ರು ಆಡಲಿಲ್ಲ ಅಂದರೆ. ಅದರಿಂದ ಫಾರ್ಮ್ನ ಕಂಟಿನ್ಯೂ ಮಾಡಬೇಕು. ಮತ್ತು ಮ್ಯಾಕ್ಸ್ವೆಲ್ನ ಕೂರಿಸಿದ್ದಾರೆ ಬಿಡಿ, ವಿಲ್ ಜಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಈ ಒಂದು ಮ್ಯಾಚು. ಯಾಕಪ್ಪ ಅಂದರೆ ಲಾಸ್ಟ್ ಟೈಮು ಕೂಡ ಅವರು ಒಡಿಯಾ ಇಂಟೆಂಟಿಂದಲೇ ಔಟ್ ಆಗಿದ್ದು. ಅದು ಔಟ್ ಆದ್ರಲ್ಲ, ಔಟ್ ಕೂಡ ಆ ಒಂದು ಬಾಲ್ ಏನಾರ ಬಿಟ್ಟಿದ್ರೆ ಸೀದಾ 4 ಹೋಗಿಬಿಡೋದು, 4 6 ಹೋಗೇ ಬಿಡೋದು. ಯಾಕಪ್ಪ ಅಂತಂದರೆ ವಿಲ್ ಜಾಕ್ಸ್ ನೀಟಾಗಿ ಅಟ್ಯಾಕಿಂಗ್ ಮೋಡ್ಗೆ ಬಂದಿದ್ರು. 6 ಬಾಲ್ಗೆ 8 ಹೊಡೆದಿರ್ಬೋದು. ಒಂದು ವೇಳೆ ಅದು 4 ಆಗಿದ್ರೆ 6 ಬಾಲ್ಗೆ 12 ಆಗಿರೋದಲ್ಲ, ಹೌದಲ್ವೇನ್ರಿ? ಅದರಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ವಿಲ್ ಜಾಕ್ಸ್ ಆದಮೇಲೆ DK ಫಿನಿಷ್ ಮಾಡ್ತಾ ಇದ್ದಾರೆ. ಆ ಒಂದು ಫಿನಿಷಿಂಗ್ ರೋಲ್ನ ಇವತ್ತು ಕೂಡ ಅವರು ಹಂಗೆ ಒಂದು ಕಂಟಿನ್ಯೂ ಮಾಡಬೇಕು. ಮತ್ತು ಮಹಿಪಾಲ್ ಲೋಮ್ರಾ ತಾವು ಸ್ವಲ್ಪ ನಿಂತು ಆಡಿ ತಟ್ಟಂತ ಬಂದರೆ ಹೊಡೆಯೋಕ್ಕೆ ಹೋಗ್ತೀರಾ, LBW ಆಗುತ್ತೆ. ನಿಮಗೆ ಹೊಡೆಯೋ ಕೆಪಾಸಿಟಿ ಇದೆ ರೀ, ಹೊಡೆಯೋ ಕೆಪಾಸಿಟಿ ತುಂಬಾ ಇದೆ. ಬಿಗ್ ಹಿಟ್ ಹೊಡಿತೀರ ತಾವುಗಳು. ಯಾಕೆ ಸ್ವಲ್ಪ ನಿಂತಾಡಿ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮತ್ತು ನೀವು ನಿಂತಾಡಲಿಲ್ಲ ಅಂದರೆ ಇದು SRH ಕಡೆ ಇದ್ದಾರೆ ಕ್ಲಾಸಿನ್ನು, ಆ್ಯಡಮ್ ಮಾರ್ಕ್ರಮ್ಮು ಮತ್ತು ಮಯಾಂಕ್ ಅಗರ್ವಾಲು, ಅಭಿಷೇಕ್ ಶರ್ಮಾ ಅವರೆಲ್ಲ ಹೆಂಗೆ ಹೊಡಿತಾರೆ ಗೊತ್ತಾ? ನಿತೀಶ್ ರೆಡ್ಡಿ, ಅಬ್ದುಲ್ ಸಮದ್, ದೊಡ್ಡ ಬಿಗ್ ಹಿಟ್ಟರ್ಗಳಿದ್ದಾರೆ. ನಮ್ಮ RCBಗೆ ಅದೇ ನೋಡಿ, ಅಬ್ದುಲ್ ಸಮದ್ ಎಂಥ ಆಟಗಾರ. ಅಂತಹ ಒಬ್ಬ ಆಟಗಾರರನ್ನು RCB ಅವರು ತಗೊಂಡಿಲ್ವಲ್ಲ. ಪದೇ ಪದೇ ಆ್ಯಕ್ಷನ್ನಲ್ಲಿ ಎಡವ್ತಾರೆ ಅನ್ನೋದೇ ನನ್ನ ಒಂದು ಇದು. ಮತ್ತು ಬೌಲಿಂಗು ಅಷ್ಟೇ, ಟಿ ನಟರಾಜನ್ ಅಂತ ಬೌಲರ್ ಇದ್ದಾರೆ, ಜಯದೇವ್ ಉನಾದ್ಕಟ್ಟು. RCBಲಿ ಒಬ್ಬ ಬೌಲರ್ನ ಆ ಥರ ತೋರಿಸ್ಬಿಡಿ. RCB ಬೌಲಿಂಗ್ ಆರ್ಡ್ರ್ ಫುಲ್ ವೀಕು, ಇದರಿಂದಲೇ ಸೋಲ್ತಿರೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.